ಎಲ್ಲರಿಗೂ ನಮಸ್ಕಾರ. ನಾನು ಜ್ಯೋತಿಷಾಚಾರ್ಯ ಶ್ರೀಮತಿ ಸ್ಮೃತಿ ಕುರುಂದ್ವಾಡ್, ಧಾರವಾಡದಿಂದ. ಜಗದ್ಗುರು ಆದಿ ಶ್ರೀ ಶಂಕರಾಚಾರ್ಯರ ಅದ್ಭುತ ಮೇರುಕೃತಿ ಸೌಂದರ್ಯ ಲಹರಿಯ ಮೊದಲನೆಯ ಶ್ಲೋಕದ ಪಠಣೆ, ಅರ್ಥ, ವಿವರಣೆ ಮುಂತಾದವುಗಳನ್ನು ನಾವು ಈಗಾಗಲೇ ನಮ್ಮ ಮೊದಲಿನ ವಿಡಿಯೋದಲ್ಲಿ ಕೇಳಿ ತಿಳ್ಕೊಂಡಿವಿ. ಬರ್ರಿ ಇವತ್ತು ಎರಡನೇ ಶ್ಲೋಕದಿಂದ ಮುಂದುವರಿಯೋಣ. ಎಲ್ಲರಿಗೂ ಪಾರಾಯಣಕ್ಕೆ ಅನುಕೂಲ ಆಗುವ ಪದ್ಧತಿ ಒಳಗೆ ಅಂದ್ರೆ ಮೊದಲ ನಮನ ಶ್ಲೋಕ, ನಂತರ ಧ್ಯಾನ ಶ್ಲೋಕ, ಆ ನಂತರ ಸೌಂದರ್ಯ ಲಹರಿ ಶ್ಲೋಕ ಮತ್ತು ಮುಗಿಸೋಕಿನ ಮುಂಚೆ ಶಾಂತಿ ಮಂತ್ರ ಹೇಳಿ ಮುಗಿಸೋದು. ಇದೇ ಪದ್ಧತಿ ಒಳಗೆ ಎಲ್ಲ ಶ್ಲೋಕಗಳನ್ನು ಕಲಿಯೋಣ. ಬರ್ರಿ, ವಿಳಂಬ ಮಾಡೋದು ಬೇಡ, ಪ್ರಾರಂಭ ಮಾಡೋಣ. ಎರಡನೆಯ ಶ್ಲೋಕದ ಪಠಣೆ ಶ್ರೀಮತಿ ಸುರೇಖಾ ಮುಳುಗುಂದ್ ಅವರಿಂದ. ಸೌಂದರ್ಯಲಹರಿ ಕರ್ತ್ರೇ ಸರ್ವಮಂಗಲದಾಯಿನೇ ಶಂಕರಾಚಾರ್ಯವರ್ಯಾಯ ಯತಿರಾಜಾಯ ತೇ ನಮಃ. ಲೌಹಿತ್ಯನಿರ್ಜಿತಜಪಾ ಕುಸುಮಾನುರಾಗಾಂ ಪಾಶಾಂಕುಶೋ ಧನುರಿಷೂನಪಿ ಧಾರಯಂತಿ ತಾಮ್ರೇಕ್ಷಣಾಂ ಅರುಣಮಾಲ್ಯವಿಶೇಷಭೂಷಾಂ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ. ತನೀಯಾಂ ಸಂಪಾಂಸುಂ ತವ ಚರಣಪಂಕೇರುಹಭವಂ ವಿರಿಂಚಿಃ ಸಂಚಿನ್ವನ್ ವಿರಚಯತಿ ಲೋಕಾನವಿಕಲಂ. ವಹತ್ಯೇನಂ ಶೌರಿಃ ಕಥಮಪಿ ಸಹಸ್ರೇಣ ಶಿರಸಾಂ ಹರಃ ಸಂಕ್ಷುಭ್ಯೈನಂ ಭಜತಿ ಭಸಿತೋದ್ಧೂಲನ ವಿಧಿಂ. ಈಗ ಪ್ರತಿಯೊಂದು ಸಾಲಿನ ಪದಚ್ಛೇದ ಮತ್ತು ಕಠಿಣ ಶಬ್ದಾರ್ಥಗಳನ್ನು ನೋಡೋಣ. ಮೊದಲನೆಯ ಸಾಲು, ತನೀಯಾಂ ಸಂಪಾಂಸುಂ ತವ ಚರಣ ಪಂಕೇರುಹಭವಂ. ತನೀಯಾಂಸಂ ಅಂದ್ರೆ ಬಹಳೇ ಸೂಕ್ಷ್ಮವಾದ, ಅಣುವಿಗಿಂತಲೂ ಸೂಕ್ಷ್ಮವಾದ, ಪಾಂಸುಂ ಧೂಳಿಯ ಕಣವನ್ನು, ತವ ನಿನ್ನ, ಚರಣ ಪಂಕೇರುಹ ಚರಣ ಕಮಲದಲ್ಲಿ, ಭವಂ ಹುಟ್ಟಿದಂಥ, ಇದ್ದಂಥ ಅಂತ ಅರ್ಥ. ಎರಡನೆಯ ಸಾಲು, ವಿರಿಂಚಿಹಿ ಸಂಚಿನ್ವನ್ ವಿರಚಯತಿ ಲೋಕಾನವಿಕಲಂ. ವಿರಿಂಚಿಹಿ ಬ್ರಹ್ಮನು, ಈಗಾಗಲೇ ನಾವು ಈ ಶಬ್ದವನ್ನು ಮೊದಲನೇ ಶ್ಲೋಕದಲ್ಲಿಯೂ ಸಹ ಕೇಳೇವಿ. ಸಂಚಿನ್ವನ್ ಸಂಗ್ರಹಿಸಿ, ಶೇಖರಿಸಿ, ಸಂಪಾದಿಸಿ ಅಥವಾ ಕೂಡಿಸಿ, ವಿರಚಯತಿ ಸೃಷ್ಟಿಸುತ್ತಾನೆ, ಸೃಷ್ಟಿ ಮಾಡ್ತಾನ, ಲೋಕಾನ್ ಲೋಕಗಳನ್ನು, ಇಲ್ಲಿ ಬಹುವಚನದ ಗಮನಿಸಬೇಕು, ಲೋಕಾನ್ ಲೋಕಗಳನ್ನು, ಅವಿಕಲಂ ಒಂದಕ್ಕೊಂದು ಸೇರದಂಗ, ಬಡಿಲಾರ್ದಂಗ, ಹತ್ತಲಾರ್ದಂಗ, ಒಂದಕ್ಕೊಂದು ಅಂಟಿಕೊಳ್ಳಲಾರದಂಗ, ಬೇರೆ ಬೇರೆ ಆಗಿ ಅಂತ ಅರ್ಥ. ವಿರಿಂಚಿಹಿ ಸಂಚಿನ್ವನ್ ವಿರಚಯತಿ ಲೋಕಾನವಿಕಲಂ. ಲೋಕಾನ್ ಅವಿಕಲಂ ಲೋಕಾನವಿಕಲಂ. ಮೂರನೇ ಸಾಲು, ವಹತ್ತೇನಂ ಶೌರಿಃ ಕಥಮಪಿ ಸಹಸ್ರೇಣ ಶಿರಸಾಂ. ವಹತ್ತೇನಂ, ವಹತಿ ಪ್ಲಸ್ ಏನಂ, ವಹತ್ತೇನಂ. ವಹತಿ ಅಂದ್ರೆ ಧರಿಸುತ್ತಾನೆ, ಏನಂ ಅಂದ್ರೆ ಇದನ್ನು, ವಹತ್ತೇನಂ ಇದನ್ನು ಧರಿಸುತ್ತಾನೆ. ಶೌರಿಹಿ ವಿಷ್ಣುವು, ಕಥಮಪಿ ಕಥಂ ಪ್ಲಸ್ ಅಪಿ, ಕಥಮಪಿ ಹೆಂಗೋ ಅಂದ್ರೆ ಅತೀ ಪ್ರಯಾಸದಿಂದ,
ಬಹಳ ಕಷ್ಟವನ್ನು ಸಹಸಿ. ಸಹಸ್ರೇಣ ಶಿರಸಾಂ, ಸಹಸ್ರ ಹೆಡೆಗಳಿಂದ ಅಥವಾ ಸಾವಿರಾರು ತಲೆಗಳಿಂದ, ತಲೆಗಳ ಮೇಲೆ ಅಂತ ಅರ್ಥ. 4ನೆಯ ಸಾಲು ಹರಹ ಸಂಕ್ಷುಭ್ಯೈನಂ ಭಜತಿ ಭಸಿತೋದ್ಧೂಲನ ವಿಧಿಂ. ಹರಹ ಹರನು, ಶಿವನು, ಸಂಕ್ಷುಭ್ಯೈನಂ ಸಂಕ್ಷುಭ್ಯ ಪ್ಲಸ್ ಏನಂ ಸಂಕ್ಷುಭ್ಯೈನಂ. ಸಂಕ್ಷುಭ್ಯ ಅಂದ್ರೆ ಪುಡಿ ಮಾಡಿ, ಭಸ್ಮ ಮಾಡಿ. ಏನಂ ಇದನ್ನು, ಸಂಕ್ಷುಭ್ಯೈನಂ ಇದನ್ನು ಪುಡಿ ಮಾಡಿ, ಇದನ್ನು ಭಸ್ಮ ಮಾಡಿ. ಭಜತಿ ಮಾಡಿಕೊಳ್ಳುತ್ತಾನೆ, ಮಾಡ್ಕೋತಾನ. ಭಸಿತೋದ್ಧೂಲನ ವಿಧಿಂ. ಭಸಿತ ಪ್ಲಸ್ ಉದ್ಧೂಲನ, ಭಸಿತೋದ್ಧೂಲನ. ಭಸಿತ ಅಂದ್ರೆ ಭಸ್ಮವನ್ನು, ಉದ್ಧೂಲನ ಅಂದ್ರೆ ಧಾರಣೆ ಮಾಡ್ಕೊಳ್ಳೋದು, ಭಸ್ಮವನ್ನು ಬಳಕೊಳ್ಳೋದು, ಭಸ್ಮ ಧಾರಣೆ ಮಾಡ್ಕೋತಾನ. ವಿಧಿಂ ಅಂದ್ರೆ ಕ್ರಿಯೆಯನ್ನು. ಹೀಗೆ 4 ಸಾಲುಗಳ ಪದಚ್ಛೇದ ಮತ್ತು ಕಠಿಣ ಶಬ್ದಾರ್ಥಗಳು ಅವ. ಮುಂದೆ ವಿವರಣೆಯನ್ನು ನೋಡೋಣ. ಇವತ್ತು ನಾವು 2ನೇ ಶ್ಲೋಕವನ್ನು ಕಲಿತಾ ಇದ್ದೇವೆ. 1ರಿಂದ 41ರವರೆಗೆ ಇದು ಆನಂದ ಲಹರಿ ಅಂತ ಮೊದಲೇ ತಿಳ್ಕೊಂಡಿವಿ. ಇದರ 1ರಿಂದ ನಾವು ಶ್ಲೋಕದೊಳಗೆ ಮುಂದುವರಿತಾ ನಾವು ಆ ಜಗನ್ಮಾತೆಯ ಸಾಮರ್ಥ್ಯವನ್ನು ಪಾದದಿಂದ ಕಿರೀಟದವರೆಗೆ ನೋಡ್ತಾ ಹೋಗ್ತೇವೆ. ಹೀಗಾಗಿ ಇವತ್ತಿನ ಶ್ಲೋಕ ದೇವಿಯ ಪಾದಕ್ಕೆ ಸಂಬಂಧಪಟ್ಟಿದ್ದದ, ಅದನ್ನು ನಾವು ಲಕ್ಷ್ಯ ತಗೋಬೇಕು, ಗಮನಿಸಬೇಕು. 2ನೇ ಶ್ಲೋಕದ 1ನೆಯ ಸಾಲಿನೊಳಗೆ ಭಗವತ್ಪಾದರು ಏನು ಹೇಳ್ತಾರ ಅಂತಂದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣರು. ಆದರೆ ಏನಾದರೂ ಸೃಷ್ಟಿ ಮಾಡಬೇಕು ಅಂತಂದ್ರೆ ಅದಕ್ಕೆ ತಕ್ಕಂಗೆ ಸಾಮಗ್ರಿಯೂ ಬೇಕು. ಆಗ ಸೃಷ್ಟಿಕರ್ತ ಬ್ರಹ್ಮದೇವನು ಆ ಜಗನ್ಮಾತೆಯ ಚರಣ ಕಮಲದಲ್ಲಿನ ಧೂಳಿನ ಅತ್ಯಂತ ಸೂಕ್ಷ್ಮವಾದ ಒಂದು ಕಣವನ್ನು ಸಂಗ್ರಹಿಸಿ ಶೇಖರಿಸಿ ತಂದು 14 ಲೋಕಗಳನ್ನು ಸೃಷ್ಟಿ ಮಾಡ್ಯಾನ. ಭೂಲೋಕದ ಮೇಲೆ 7 ಲೋಕಗಳು, ಭೂಲೋಕದ ಕೆಳಗಡೆ 7 ಲೋಕಗಳು, ಒಟ್ಟು 14 ಲೋಕಗಳನ್ನು ಒಂದಕ್ಕೊಂದು ತಾಗಲಾರದಂಗ ಜೋಡಣೆ ಮಾಡಿಟ್ಟಾನ. ಅವು ಯಾವುವು ಅಂತ ನೋಡೋಣ. ಭೂ, ಭುವ, ಸ್ವ, ಮಹಸ್, ಜನಸ್, ತಪಸ್, ಸತ್ಯಲೋಕ ಇವೆಲ್ಲ ಭೂಲೋಕದ ಮೇಲಿನ ಲೋಕಗಳು. ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಲ, ಪಾತಾಳ ಹೀಗೆ ಭೂಲೋಕದ ಕೆಳಗಡೆ 7 ಲೋಕಗಳು, ಒಟ್ಟು 14 ಲೋಕಗಳು ಒಂದಕ್ಕೊಂದು ಹತ್ತಲಾರದಂಗ ತಾಗಲಾರದಂಗ ಸೃಷ್ಟಿ ಮಾಡಿದ. ಲೋಕಾನವಿಕಲಂ ಒಂದಕ್ಕೊಂದು ತಾಗಲಾರದಂಗ ಸೃಷ್ಟಿ ಮಾಡಿದ. ಅಂದ್ರೆ ಹೆಂಗೆ, ಎಲ್ಲಿಂದ ಸಾಮಗ್ರಿ ತಗೊಂಡು ಬಂದ? ಆ ದೇವಿಯ ಚರಣ ಕಮಲದ ಧೂಳಿಯ ಒಂದು ಸೂಕ್ಷ್ಮ ಕಣವನ್ನು ತಂದು ವಿರಿಂಚಿಹಿ ಸಂಚಿನ್ವನ್ ವಿರಚಯತಿ ಲೋಕಾನವಿಕಲಂ. ಒಂದು ಧೂಳಿಯ ಸೂಕ್ಷ್ಮ ಕಣವನ್ನು ತಗೊಂಡು ಬಂದು ಬ್ರಹ್ಮನು ಸೇರಿಸಿ ತಗೊಂಡು ಬಂದು ಲೋಕಾನವಿಕಲಂ 14 ಲೋಕಗಳನ್ನು ಒಂದಕ್ಕೊಂದು ತಾಗಲಾರದ ಹಾಗೆ ರಚನೆ ಮಾಡಿದ್ದಾನೆ, ರಚಿಸಿದ್ದಾನೆ. ಹಾಗಂದ್ರೆ ಈ 14 ಲೋಕಗಳ ಒಳಗೆ ಏನವ ಅಂತ ನೋಡೋಣ. ಭೂಲೋಕ ಬ್ರಹ್ಮಾಂಡದ 1,000ನೇ ಅಂಶಕ್ಕಿಂತಲೂ ಸೂಕ್ಷ್ಮವಾಗಿರುವ ಒಂದು ಭಾಗ ಇದು ಭೂಲೋಕ. ಇದರೊಳಗೆ ಮಾನವ, ಪಕ್ಷಿ, ಪ್ರಾಣಿ, ಸಸ್ಯ, ನೀರು, ಗುಡ್ಡ, ಕಾಡು, ಪರ್ವತ ಇನ್ನೂ ಅನೇಕ ಚರಾಚರ ವಸ್ತುಗಳು, ಐಹಿಕ ಸುಖಗಳು, ಜನನ ಮರಣದ ಚಕ್ರ ಇರುವಂಥ ಭೂಲೋಕ. ಭುವಲೋಕ ಸೌರಮಂಡಲ ಇರುವಂಥದ್ದು, ಸೂರ್ಯ, ಗ್ರಹಗಳು, ಉಪಗ್ರಹಗಳು, ನಕ್ಷತ್ರ ಪುಂಜಗಳು ಇರುವಂತಹ ಭುವಲೋಕ. ಸ್ವಲೋಕ ಇಂದ್ರ, ದೇವತೆ, ಆಂತರಿಕ ಆನಂದ, ಸ್ವರ್ಗ, ಋಷಿ ಗಂಧರ್ವರು, ಅಪ್ಸರೆಯರು ಇರುವಂತಹ ಲೋಕ. ಮಹರ್ಲೋಕ ಮಹರ್ಷಿಗಳು, ಋಷಿಗಳು ಮುಂತಾದ ಅನೇಕರು, ಭೃಗು, ಮಾರ್ಕಂಡೇಯ ಅಂತಹ ದೊಡ್ಡ ಮಹಾತ್ಮರು ಇರುವಂತಹ ಲೋಕ. ಜನಸ್ಲೋಕ ಇದರೊಳಗೆ ಬ್ರಹ್ಮನ ಮಾನಸ ಪುತ್ರರು,
ಬ್ರಹ್ಮನಿಗೆ 4 ಮಾನಸ ಪುತ್ರರು, ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರ. ಇವರು 4 ಬ್ರಹ್ಮನ ಮಾನಸ ಪುತ್ರರು. ಇಲ್ಲಿ ಆಧ್ಯಾತ್ಮಿಕ, ಸಾತ್ವಿಕ, ಧರ್ಮಗುರು ಸತ್ಸಂಗ ಇರುವಂತಹ ಲೋಕ. ತಪಸ್ಲೋಕ, ಸಮಸ್ತ ತಪಸ್ವಿಗಳು ತಪಸ್ಸು ಮಾಡುವಂತಹ ಲೋಕ, ತಪಸ್ಸು ಜ್ಞಾನ ಸಾಧನೆ ಮಾಡುವಂತಹ ಲೋಕ. ಬ್ರಹ್ಮಲೋಕ ಅಥವಾ ಸತ್ಯಲೋಕ, ಆತ್ಮ ಮತ್ತು ಬ್ರಹ್ಮ ಒಂದಾಗುವ ಲೋಕ, ಮೋಕ್ಷ ಸಾಧನೆಯಾಗುವಂತಹ ಲೋಕ. ಹಿಂಗೆ ಮೇಲೆ ಭೂಲೋಕದ ಮೇಲೆ 7 ಲೋಕ ಮತ್ತು ಕೆಳಗೆ ಯಾವ್ಯಾವು ಅಂತ ನೋಡೋಣ. ಅತಲ ಲೋಕದೊಳಗೆ ಬಲ ಪ್ರದರ್ಶನ, ಮಾಯಾ ಮೋಹ ಇರುವಂತಹ ಲೋಕ. ವಿತಲದೊಳಗೆ ದೆವ್ವ, ಭೂತ, ಅದು ಬಂಗಾರ, ದುರಾಸೆ, ದ್ರವ್ಯದ ದುರಾಸೆ, ಐಶ್ವರ್ಯದ ದುರಾಸೆ ಇರುವಂತಹ ಲೋಕ. ಸುತಲ, ರಾಕ್ಷಸರು ಇರುವಂತಹ ಲೋಕ. ತಲಾತಲದಲ್ಲಿಯೂ ಸಹ ರಾಕ್ಷಸರು, ತಾಂತ್ರಿಕ ವಿದ್ಯೆಯುಳ್ಳವರು, ಮಯ ರಾಕ್ಷಸನಂತಹವರು. ಅಂದ್ರೆ ಮಯ ರಾಕ್ಷಸ ಅಂದ್ರೆ ರಾಕ್ಷಸರಿಗೆ ಆರ್ಕಿಟೆಕ್ಟ್ ಅವ, ತಾಂತ್ರಿಕ ವಿದ್ಯೆಯಲ್ಲಿ ಸೃಷ್ಟಿ ಮಾಡುವಂಥವರು. ಮಹಾತಲ, 7 ಹೆಡೆಗಳ ಸರ್ಪ, ಹಾವು, ನಾಗಕನ್ನಿಕೆಯರು, ಮಾಯಾಜಾಲ ಲೋಕ, ತಕ್ಷಕ, ಕಾಲಿಯ, ಸುಷೇನ ಮುಂತಾದ ದೊಡ್ಡ ದೊಡ್ಡ ನಾಗಗಳು ಇರುವಂತಹ ಲೋಕ. ರಸಾತಲ, ಅಲ್ಲಿ ಸಹ ದಾನವರು, ದೈತ್ಯರು, ರಾಕ್ಷಸರು ತಮ್ಮ ದುರಾಸೆಗಳನ್ನು ಪೂರ್ಣ ಮಾಡಿಕೊಳ್ಳಿಕ್ಕೆ ಯಾವ ಮಟ್ಟಕ್ಕಾದರೂ ಇಳಿಯುವಂತಹ ಲೋಕ ಅದು. ಅವರ ಮಾಡುವ ಕೃತ್ಯಗಳ ಮೇಲೆ ಅವರಿಗೇ ನಿಯಂತ್ರಣ ಇರೋದಿಲ್ಲ. ದೈತ್ಯ ದಾನವರ ಲೋಕ. ಕೊನೆಯದು ಪಾತಾಳ ಲೋಕ, ವಾಸುಕಿ ನಾಗ ಇರುವಂತಹ ಲೋಕ. ತಲೆಯ ಮೇಲೆ ಮಣಿಗಳು, ರತ್ನಗಳು, ನಾಗಮಣಿ ಲೋಕ, ಐಶ್ವರ್ಯವನ್ನು ಕಾಯುವಂತಹ, ರಕ್ಷಿಸುವಂತಹ ನಾಗಮಣಿಗಳುಳ್ಳ ನಾಗಲೋಕ. ಹಿಂಗೆ ಈ ರೀತಿ ಕೆಳಗಿನ 7 ಲೋಕಗಳಲ್ಲಿ ಒಟ್ಟಾಗಿ ಹೇಳಬೇಕಂದ್ರೆ ಮೋಹ, ಮಾಯಾ, ವಂಚನೆ, ಸುಳ್ಳು, ರಾಕ್ಷಸ, ಬೇತಾಳ, ದಾರಿದ್ರ್ಯ ಇಂಥವನ್ನೆಲ್ಲ ಕಾಣುವಂತಹ ಕೆಳಗಿನ 7 ಲೋಕಗಳು. ಈ ರೀತಿ ಇರುವಂತಹ ಒಟ್ಟು 14 ಲೋಕಗಳನ್ನು ಬ್ರಹ್ಮದೇವರು ಆ ಜಗನ್ಮಾತೆಯ ಚರಣಕಮಲದ ಧೂಳಿನ ಒಂದು ಅತ್ಯಂತ ಸೂಕ್ಷ್ಮ ಕಣದಿಂದ ಅದು ಹೆಂಗೆ ಸೃಷ್ಟಿ ಮಾಡ್ಯಾನ, ಒಂದಕ್ಕೊಂದು ತಾಗಲಾರದಂಗೆ ರಚನೆ ಮಾಡ್ತಾನ. ನಂತರ ಬ್ರಹ್ಮನು ಭೂಲೋಕದ ಮೇಲೆ ಸ್ವಲ್ಪ ಕಂಪನವನ್ನು ಕಾಣ್ತಾನ. ಬ್ರಹ್ಮ ವಿಚಲಿತಗೊಳ್ತಾನ. ಚಿಂತಾಕ್ರಾಂತದಿಂದ ವಿಚಾರ ಮಾಡ್ತಾನ. ಏನಪ್ಪ ಭೂಮಿಯಲ್ಲಿ ಕಂಪನ ಪ್ರಾರಂಭ ಆದ್ರೆ ಕಷ್ಟ ಅಂಥೇಳಿ ವಿಷ್ಣುವಿನ ಕಡೆಗೆ ಹೋಗಿ ಭೂಮಿ ಕಂಪನ ಆದ್ರೆ ಅಲ್ಲಿ ಇರೋ ಸಮಸ್ತ ಚರಾಚರಗಳಿಗೆ ತೊಂದರೆ ಆಗ್ತದೆ, ಅದಕ್ಕೆ ನೀನಂತೂ ರಕ್ಷಣಾಕರ್ತ ಇದ್ದಿದ್ದಿ, ಹೀಗಾಗಿ ನೀನ ಇದನ್ನು ಏನಾದರೂ ಮಾಡು ಅಂಥೇಳಿ ಕೇಳಿಕೊಂಡಾಗ ವಿಷ್ಣುವು ಆದಿಶೇಷನನ್ನು ನೆನೆಸ್ಕೊಳ್ತಾನೆ. ಆದ ಟೈಮಿಗೆ ಆದಿಶೇಷ ಈ ಕಡೆ ಆದಿಶೇಷ ಯಾರು ಅಂತಂದ್ರೆ ನಾಗ ಕುಲದಲ್ಲಿಯೇ ಇದ್ದಂಥ ಹಿರಿಯ ನಾಗ ಅಂದ್ರೆ ಕಶ್ಯಪ ಮಹರ್ಷಿಗಳು ಮತ್ತು ಕದ್ರು ಅಂದ್ರೆ ದಕ್ಷ ಪ್ರಜಾಪತಿಯ ಮಗಳು. ಕದ್ರುವನ್ನು ಕಶ್ಯಪ ಋಷಿಗಳು ಮದುವೆ ಆಗ್ತಾರೆ. ಕದ್ರು ಮತ್ತು ಕಶ್ಯಪ ಋಷಿಗಳಿಗೆ ಹುಟ್ಟಿದಂತಹ ಒಂದು ನಾಗ. ಕದ್ರುವಿಗೆ ಇಚ್ಛಾ ಸಂತತಿ ಪ್ರಾಪ್ತಿಯಾಗುವಂತಹ ಒಂದು ವರ ಇರ್ತದೆ. ಹಾಗಾಗಿ ಕದ್ರುವು 1,000 ಸರ್ಪಗಳಿಗೆ ಜನ್ಮ ನೀಡ್ತಾಳೆ. ಆ 1000 ಸರ್ಪಗಳೊಳಗೆ ಹಿರಿಯ ಸರ್ಪವೇ ಶೇಷನಾಗ. ಅದು ಬಹಳ ಚಿಂತೆ ಮಾಡುತ್ತಾ ಅತೀವ ದುಃಖದಿಂದ ಚಿಂತೆಯಲ್ಲಿ ಶೇಷನಾಗ ಕುಳಿತಿರ್ತಾನೆ. ಆಗ ಬ್ರಹ್ಮ ವಿಷ್ಣು ಶೇಷನಾಗನನ್ನು ಕಂಡು ಶೇಷನಾಗನಿಗೆ ನಾವು ನಿನ್ನ ಚಿಂತೆಗೆ ಏನು ಕಾರಣ ಅಂತ ಕೇಳಿ ಅದನ್ನು ಪರಿಹಾರ ಮಾಡೋಣ, ಬಾ ನೀನು ಅಂಥೇಳಿ ಶೇಷನಾಗನನ್ನು ಕರೆದು ವಿಷ್ಣು ಆದೇಶ ಮಾಡ್ತಾನೆ. ಬ್ರಹ್ಮ 14 ಲೋಕಗಳನ್ನು ಸೃಷ್ಟಿ ಮಾಡಿದ್ದಾನೆ, ಒಂದಕ್ಕೊಂದು ತಾಗಲಾರದಂಗೆ. ಭೂಮಿಯಲ್ಲಿ ಕಂಪನ ಕಂಡು ಅವನಿಗೂ ಚಿಂತೆಯಲ್ಲಿ ಮುಳುಗಿದ್ದಾನೆ. ಅದಕ್ಕೆ ನೀನು ನಿನ್ನ ಸಹಸ್ರ ಹೆಡೆಗಳ ಮೇಲೆ ಈ 14 ಲೋಕಗಳನ್ನು ಧರಿಸಬೇಕು ಅಂಥೇಳಿ ವಿಷ್ಣು ಆದಿಶೇಷನಿಗೆ ಆದೇಶ ಮಾಡ್ತಾನೆ. ವಿಷ್ಣುವಿನ ಆದೇಶದ ಪ್ರಕಾರ ಆದಿಶೇಷನು
ತನ್ನ ಸಹಸ್ರ ಹೆಡೆಗಳಲ್ಲಿ ಸಹಸ್ರ ಶಿರಗಳ ಮೇಲೆ ಈ 14 ಲೋಕಗಳನ್ನು ಅತೀ ಪ್ರಯಾಸದಿಂದ ಅತೀ ಕಷ್ಟದಿಂದ ಧರಿಸಿ ನಿಂತಿದ್ದಾನೆ. ಅದನ್ನು ಭಗವತ್ಪಾದರು 3ನೆಯ ಸಾಲಿನಲ್ಲಿ ಹೇಳ್ತಾರೆ, ವಹತ್ತೇನಂ ಶೌರಿಹಿ ಕಥಮಪಿ ಸಹಸ್ರೇಣ ಶಿರಸಾಂ. ವಹತ್ತೇನ ಅಂದರೆ ಧರಿಸಿದ್ದಾನೆ, ವಹತ್ತೇನಂ ಶೌರಿಹಿ. ಇಲ್ಲಿ ವಿಷ್ಣುವನ್ನು ಭಗವತ್ಪಾದರು ಶೌರಿಹಿ ಅಂತ ಕರೆದಿದ್ದಾರೆ. ಶೌರಿ ಶ್ರೀಕೃಷ್ಣನಿಗೆ ಇರುವ ಒಂದು ಹೆಸರು. ಶೌರ ಮನೆತನದಲ್ಲಿ ಹುಟ್ಟಿದ ಶ್ರೀಕೃಷ್ಣನ ಹೆಸರು. ವಿಷ್ಣುವಿನ ದಶಾವತಾರವಾದ 8ನೇ ಅವತಾರದಲ್ಲಿ ಭಗವತ್ಪಾದ ಶ್ರೀಕೃಷ್ಣನ ಹೆಸರು. ಭಗವತ್ಪಾದರಿಗೆ ಶ್ರೀಕೃಷ್ಣನ ಮೇಲೆ ವಿಶೇಷ ಪ್ರೀತಿ. ಅವರ ಅನೇಕ ಕೃತಿಗಳಲ್ಲಿ ಎಲ್ಲೆಲ್ಲಿ ವಿಷ್ಣುವಿನ ವರ್ಣನೆ ಬರ್ತದೋ ಅಲ್ಲೆಲ್ಲ ಅವರು ಕೃಷ್ಣಾವತಾರದ ಹೆಸರುಗಳನ್ನು ಬಹಳ ಕಡೆ ನಾವು ಕಾಣ್ತೇವೆ. ವಿಷ್ಣು ಷಟ್ಪದಿ ಅನ್ರಿ, ಪಾಂಡುರಂಗ ಅಷ್ಟಕ ಅನ್ರಿ, ಅಚ್ಯುತಾಷ್ಟಕ ಅನ್ರಿ, ಅವರು ಬಹಳ ಸುಂದರವಾಗಿ ಅದ್ಭುತ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಈಗ ಶೇಷನಾಗ ಯಾಕೆ ದುಃಖಿತ ಆಗಿದ್ದ, ಯಾಕೆ ಚಿಂತೆಯಲ್ಲಿ ಮುಳುಗಿದ್ದ ಅನ್ನೋದನ್ನು ನಾವು ಮುಂದೆ ಬರುವ ಇನ್ನೂ ಕೆಲವು ಶ್ಲೋಕಗಳೊಳಗೆ ಪುರಾಣದ ಒಂದಷ್ಟು ಸನ್ನಿವೇಶಗಳನ್ನು ಆವಾಗ ಕಲಿಯೋಣ ಅಂತ. ಈಗ ಬ್ರಹ್ಮದೇವರು 14 ಲೋಕಗಳನ್ನು ಸೃಷ್ಟಿ ಮಾಡಿ ಆಯಿತು. ಅದನ್ನು ವಿಷ್ಣುವು ತನ್ನ ಆದಿಶೇಷನ ಸಹಸ್ರ ಹೆಡೆಗಳಲ್ಲೇ ಅದನ್ನು ರಕ್ಷಣೆ ಮಾಡಿ ಆಯಿತು. ನಂತರ ಈಗ ಭಗವತ್ಪಾದರು ತ್ರಿಮೂರ್ತಿಗಳಲ್ಲಿ ಹರನ ಸಾಮರ್ಥ್ಯವನ್ನು ಹೇಳ್ತಾರೆ. ಕೊನೆಯ ಸಾಲಿನಲ್ಲಿ 4ನೆಯ ಸಾಲು ಅದರೊಳಗೆ ಹೇಳ್ತಾರೆ, ಹರಹ ಸಂಕ್ಷುಭ್ಯೈನಂ ಭಜತಿ ಭಸಿತೋ ಧೂಲನ ವಿಧಿಂ ಅಂತ 4ನೇ ಸಾಲಿನಲ್ಲಿ ಹೇಳ್ತಾರೆ. ಹರನು ಇದನ್ನು ಲಯಗೊಳಿಸಿ ಭಸ್ಮ ಮಾಡಿ ಭಸ್ಮವನ್ನು ಧಾರಣ ಮಾಡಿಕೊಳ್ಳುತ್ತಾನೆ. ಅಂದರೆ ನಮಗೆಲ್ಲ ತಿಳಿದಂಗೆ ಹಳೆಯ ಯುಗದ ಪ್ರಳಯದ ನಂತರ ಹೊಸ ಯುಗದ ನೂತನ ಯುಗದ ಪ್ರಾರಂಭವಾಗುವುದು. ಪ್ರತಿಯೊಂದು ಯುಗಕ್ಕೂ ತನ್ನದೇ ಆದ ಒಂದು ನಿರ್ದಿಷ್ಟ ಅವಧಿ ಇರ್ತದೆ. ಅದಾದ ನಂತರ ಪ್ರಳಯ ಸಂಭವಿಸಿ ನೂತನ ಯುಗ ಪ್ರಾರಂಭ ಆಗ್ತದೆ ಅಂತ ನಮಗೆಲ್ಲರಿಗೂ ಗೊತ್ತು. ಲಯ ಹರನ ಸಾಮರ್ಥ್ಯ. ಹರನು ಪ್ರಳಯ ಮಾಡಿ ಯುಗವನ್ನು ಲಯಗೊಳಿಸ್ತಾನೆ. ನಂತರ ಪುನಃ ಬ್ರಹ್ಮದೇವರು ನವಯುಗವನ್ನು ಸೃಷ್ಟಿಸುವ ಕಾರ್ಯವನ್ನು ಕೈಗೊಳ್ತಾನೆ. ಮಹಾವಿಷ್ಣು ಸ್ಥಿತಿ ಅಂದರೆ ರಕ್ಷಣಾ ಕಾರ್ಯವನ್ನು ಮುಂದುವರಿಸ್ತಾನೆ ಅಂತ ಹೇಳಿ, ಹೀಗೆ ಒಂದಾದ ನಂತರ ಮತ್ತೊಂದು ಯುಗ ಬರೋದು ಬರ್ತಾವೆ. ಅದನ್ನು ಹರನು ಪ್ರಳಯಗೊಳಿಸಿ ಅಂದರೆ 14 ಲೋಕಗಳು ಭಸ್ಮ ಮಾಡಿ, ಆ ಭಸ್ಮ ಮಾಡುವಾಗ ಕಾಲಾಗ್ನಿ ಉತ್ಪತ್ತಿ ಆಗ್ತದೆ. ಅದೇ ವೇಳೆ ಒಳಗೆ ಆದಿಶೇಷನು ತನ್ನ ಸಹಸ್ರ ಹೆಡೆಗಳಿಂದಲೂ ಸಹ ಅಗ್ನಿಯನ್ನು ಕೊಡ್ತಾನ ಅಂತ ಹೇಳ್ತಾರೆ. ಕಾಲಾಗ್ನಿ ಬಂದು 14 ಲೋಕಗಳು ಪ್ರಳಯ ಆಗ್ತವೆ, ಅಂದ್ರೆ ಲಯಗೊಳಿಸ್ತಾನ ಹರನು. ಮತ್ತು ಅದನ್ನು ಭಸ್ಮ ಮಾಡಿಬಿಡ್ತಾನೆ. ಸುಟ್ಟು ಬೂದಿ ಆಗ್ತದೆ ಮತ್ತು ಭಸ್ಮ ಆಗ್ತದೆ. ಆ ಭಸ್ಮವನ್ನು ಅವನು ತನ್ನ ಮೈ ತುಂಬ ಎಲ್ಲ ಬಳ್ಕೋತಾನ. ಭಸಿತೋ ಧೂಲನ ವಿಧಿಂ, ಅದನ್ನು ಪೂರ್ಣ ಯಾಕೆ ಬಳ್ಕೋತಾನ? ಯಾಕಂತಂದ್ರೆ ಆ ಲೋಕಗಳು ಸೃಷ್ಟಿಯಾದದ್ದು ಎಲ್ಲಿಂದ? ಆ ಜಗನ್ಮಾತೆಯ ಒಂದು ಧೂಳಿಯ ಸೂಕ್ಷ್ಮ ಕಣದಿಂದ. ಅದು ಅಷ್ಟು ಪವಿತ್ರವಾದ ಒಂದು ಧೂಳಿಯ ಕಣ, ಆಕೆಯ ಪಾದದಿಂದ ಬಂದದ್ದು. ಅದರಿಂದ 14 ಲೋಕಗಳು ಉತ್ಪತ್ತಿಯಾಗ್ಯಾವ. ಅದು ಪ್ರಳಯ ಮಾಡಿದಾಗ, ಅದನ್ನು ಲಯಗೊಳಿಸಿದಾಗ, ಅದನ್ನು ಸುಟ್ಟು ಭಸ್ಮ ಮಾಡಿದ ಮೇಲೆ ಅದು ಪವಿತ್ರ ಭಸ್ಮವಾಗಿರ್ತದೆ. ಅದನ್ನು ಹರನು ತನ್ನ ಮೈ ತುಂಬ ಎಲ್ಲ ಬಳಕೋತಾನ. ಈ ರೀತಿ 2ನೆಯ ಶ್ಲೋಕದಲ್ಲಿ ಭಗವತ್ಪಾದರು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತ್ರಿಮೂರ್ತಿಗಳ ಸಾಮರ್ಥ್ಯವನ್ನು ವರ್ಣಿಸಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮ ವಿಷಯ ಅಂತಂದ್ರೆ, ತ್ರಿಮೂರ್ತಿಗಳಲ್ಲಿ ಮೊದಲು ಬ್ರಹ್ಮನ ಸೃಷ್ಟಿಯ ಕ್ರಿಯೆ ಅಲ್ಲದೆ 14 ಲೋಕಗಳನ್ನು ಸೃಷ್ಟಿ ಮಾಡಲು ಸಾಮಗ್ರಿ ಎಲ್ಲಿಂದ ಬಂತು? ಆ ತಾಯಿಯ ಪಾದ ಕಮಲದಿಂದ ಬಂತು. ಅಂದರೆ ತ್ರಿಮೂರ್ತಿಗಳು ಆ ಜಗನ್ಮಾತೆಯ ಅಧೀನ. ಅದಲ್ಲದೆ 14 ಲೋಕಗಳು ಆ ಜಗನ್ಮಾತೆಯ ಅಧೀನ. 14 ಲೋಕಗಳು ದೇವಿಯ ಪಾದದ ಸೂಕ್ಷ್ಮ ಧೂಳಿ ಕಣದಿಂದ ಸೃಷ್ಟಿಯಾಗ್ಯಾವ ಅಂತಂದ್ರೆ 14 ಲೋಕಗಳ ಸ್ಥಾನ ಎಲ್ಲಿದೆ? ಆ ತ್ರಿಪುರ ಸುಂದರಿ ಜಗನ್ಮಾತೆಯ ಪಾದದ ಕೆಳಗೆ 14 ಲೋಕಗಳು
ಇರ್ತಾವ ಅಂತ ಅರ್ಥ ಆಯಿತು ಅಲ್ವೇ. ಅಂದ್ರೆ ನಮಗೆ ಊಹಿಸಲಿಕ್ಕೂ ಅಸಾಧ್ಯವಾದ ಆಕೆಯ ಬೃಹತ್ ಆಕಾರ, ಆಕೆಯ ಪಾದದ ಗಾತ್ರ ಎಷ್ಟಿರಬೇಕು, ಆಕೆಯ ಪಾದದ ಕೆಳಗೆ 14 ಲೋಕ ಅವ ಅಂದ್ರೆ ಆಕೆಯ ಪಾದದ ಗಾತ್ರ ಅಗಾಧವಾದದ್ದು. ಆಕೆಯ ಪಾದದ ಗಾತ್ರವೇ ಅಷ್ಟಿದ್ರೆ ಆಕೆಯ ಆಕಾರ ಎಷ್ಟು ಬೃಹತ್ ಆಕಾರ ಇರ್ಬೋದು ಅನ್ನೋದು ನಮಗೆ ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೋಗಲಿ, ಮನೆಯಲ್ಲಿಯೇ ಪೂಜೆ ಮಾಡಲಿ, ಯಾವಾಗಲೂ ನಾವು ಶಿರಬಾಗಿ ಆಕೆಯ ಪಾದಗಳಿಗೆ ನಮಸ್ಕಾರ ಮಾಡುವ ಪದ್ಧತಿ ಅಲ್ಲಿಂದ ಬಂತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದು ತಪ್ಪಾಗಲಿಕ್ಕಿಲ್ಲ. ಮತ್ತು 4ನೇ ಸಾಲಿನಲ್ಲಿ ಭಗವತ್ಪಾದರು 4 ಸಾಲ ಒಳಗೆ, ಕೇವಲ 4 ಸಾಲ ಒಳಗೆ ಎಷ್ಟೆಲ್ಲ ವಿಷಯಗಳನ್ನು ಜಗತ್ತಿಗೆ ಸಾರಿದ್ದಾರೆ ನೋಡ್ರಿ. ನಾನು ಸಂಗ್ರಹಿಸಿದ್ದ ಅಲ್ಪ ಜ್ಞಾನವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ನನಗೆ ಬಹಳ ಆನಂದ ಆಗ್ಲಿಕ್ಕತ್ತದ. ಈ 2ನೆಯ ಶ್ಲೋಕದ ಜಪ ಸಂಖ್ಯೆ ಪ್ರತಿದಿನ 1000ದಂತೆ 55 ದಿನಗಳ ಕಾಲ ಪಠಿಸುವುದು. ನಂತರ ಪ್ರತಿದಿನವೂ ಹಾಲಿನಿಂದ ಮಾಡಿದ ಪಾಯಸವನ್ನು ನೈವೇದ್ಯ ಮಾಡತಕ್ಕದ್ದು. ಈ 2ನೇ ಶ್ಲೋಕದ ಫಲ ಏನು ಅಂತಂದ್ರೆ ದೈವಿ ಶಕ್ತಿಯನ್ನು ಪಡೆಯಲು, ಸಮಸ್ತ ಸೌಭಾಗ್ಯ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ ಫಲಕ್ಕಾಗಿ ಇದನ್ನು ನಾವು ಪಠಿಸೋದು ಅತ್ಯವಶ್ಯಕವಾಗಿದೆ. ಇಲ್ಲಿ ಈಗ 2ನೆಯ ಶ್ಲೋಕದ ವಿವರಣೆಗೆ ನಾವು ವಿರಾಮ ನೀಡೋಣ. ಭಗವತ್ಪಾದ ಆದಿಶಂಕರಾಚಾರ್ಯರಿಗೆ ಹಾಗೂ ದೇವಿ ತ್ರಿಪುರ ಸುಂದರಿ ಜಗನ್ಮಾತಿಗೆ ಕೋಟಿ ಕೋಟಿ ನಮಸ್ಕರಿಸುತ್ತಾ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂತ ಹೇಳಿ ಮತ್ತೊಮ್ಮೆ ಶ್ರೀಮತಿ ಸುರೇಖಾ ಮುಳುಗುಂದವರಿಂದ 2ನೇ ಶ್ಲೋಕದ ಪಠಣ ಮತ್ತು ಶಾಂತಿ ಮಂತ್ರವನ್ನು ಕೇಳೋಣ. ತನೀಯಾಂ ಸಂಪಾಂಸುಂ ತವ ಚರಣ ಪಂಕೇರುಹ ಭವಂ ವಿರಿಂಚಿಃ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿಃ ಕಥಮಪಿ ಸಹಸ್ರೇಣ ಶಿರಸಾಂ ಹರಃ ಸಂಕ್ಷುಭ್ಯೈನಂ ಭಜತಿ ಭಸಿತೋದ್ಧೂಲನ ವಿಧಿಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡನೆಯ ಶ್ಲೋಕದ ವಿವರಣೆ ನಿಮಗೆಲ್ಲರಿಗೂ ಆನಂದ ತಂದದ ಅಂತ ಭಾವಿಸ್ತೇನೆ. ನಾನು ಸಂಗ್ರಹಿಸಿದ್ದ ಅಲ್ಪ ಜ್ಞಾನವನ್ನು ನಿಮ್ಮೆಲ್ಲರ ಜೋಡಿ ಹಂಚಿಕೊಂಡಿದ್ದೇನೆ. ನನಗೂ ಆನಂದ ಆಗಿದೆ, ನಿಮಗೂ ಆನಂದ ಆಗಿರಬೇಕು ಅಂತ ಭಾವಿಸ್ತೇನೆ. ನಿಮ್ಮೆಲ್ಲರ ಸಹಕಾರ, ಪ್ರೇರಣೆ ಹೀಗೆ ಸದಾ ನಮ್ಮ ಮೇಲೆ ಇರಲಿ. ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಅದರ ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. 3ನೇ ಶ್ಲೋಕದೊಂದಿಗೆ ಪುನಃ ಭೇಟಿ ಆಗೋಣ. ನಮಸ್ಕಾರ.